ಕೋರ್ಸ್ ಅಂದ್ಕೊಳ್ಳಿ, ಇನ್ಫಾರ್ಮೇಶನ್ ಸೈನ್ಸ್ ಅಂದ್ಕೊಳ್ಳಿ, ಆಟೋಮೊಬೈಲ್ ಇಂಜಿನಿಯರಿಂಗ್ ಅಂದ್ಕೊಳ್ಳಿ. ಇತ್ತೀಚೆಗಷ್ಟೇ ಇವತ್ತಿನ ದಿವಸ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷಿನ್ ಲರ್ನಿಂಗ್ ಅನ್ನುವಂತ ಒಂದು ಉನ್ನತ ತಂತ್ರಜ್ಞಾನ ಹೊಂದಿರುವಂತಹ ಕೋರ್ಸ್ ಅನ್ನು ಅಳವಡಿಸಲಾಗಿದೆ. ಇಲ್ಲಿ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಮಷಿನ್ ಲರ್ನಿಂಗ್ ಪ್ರತಿ ಕ್ಷೇತ್ರದಲ್ಲೂ ಅಳವಡಿಕೊಂಡಿದೆ. ಇವತ್ತಿನ ದಿವಸ ಬ್ಯಾಂಕಿಂಗ್ ಹೋಗ್ರಿ, ಅಗ್ರಿಕಲ್ಚರ್ ಹೋಗ್ರಿ, ಫೈನಾನ್ಸ್ ಹೋಗ್ರಿ, ಅಥವಾ ಯಾವುದೇ ವಿಷಯಕ್ಕೆ ಹೋದ್ರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಜ್ಞಾನ ಅನ್ನುವಂಥದ್ದು ಏನಿದೆ ಅದು ಬಹಳ ಯಥೇಚ್ಛವಾಗಿ ಹೋಗ್ತಾ ಇದೆ. ಹೀಗಾಗಿ ನಮ್ಮ ನಾಡಿನಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಆ ಒಂದು ಉನ್ನತ ತಂತ್ರಜ್ಞಾನ ಪಡೆಯೋಗೋಸ್ಕರ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್ ಅನ್ನುವಂತ ಒಂದು ಕೋರ್ಸ್ ಅನ್ನು ಪ್ರಾರಂಭ ಮಾಡಿದ್ದೀವಿ. ಈ ಕೋರ್ಸ್ನಿಂದ ವಿದ್ಯಾರ್ಥಿಗಳು ಏನ್ ತಿಳಿಬಹುದು ಅಂದ್ರೆ, ಕೃತಕವಾಗಿ ಎಲೆಕ್ಟ್ರಿಕಲ್ ಹಾಗೂ ಈ ವಿವಿಧ ಇಂಜಿನಿಯರಿಂಗ್ ಉಪಕರಣಗಳಿಗೆ ಒಂದು ತನ್ನದೇ ಆದಂತ ಊಹಿಸುವಂತ, ವಿಚಾರ ಮಾಡಿ ಡಿಸಿಷನ್ ತಗೊಳ್ಳುವಂತ ಒಂದು ಶಕ್ತಿ ಮಷಿನ್ಗಳಿಗೆ ಯಾವ ರೀತಿ ಕೊಡಬಹುದು ಅನ್ನೋದನ್ನ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲಿ ನಾವು ತಿಳಿಪಡಿಸ್ತಾ ಇದ್ದೇವೆ. ಜೊತೆಗಾಗಿ ಮಾನವ ಯಾವ ರೀತಿ ಯೋಚನೆ ಮಾಡ್ತಾನೋ ಆ ತರ ಮಷಿನ್ಸ್ಗಳು, ಈ ಉಪಕರಣಗಳು ತಮ್ಮ ಸಿಚುವೇಶನ್ ಅನುಗುಣವಾಗಿ ನಮಗೆ ಹೊಂದಾಣಿಕೆ ಆಗೋಗೋಸ್ಕರ ಮಷಿನ್ ಲರ್ನಿಂಗ್ ಅನ್ನುವಂತ ಒಂದು ಕೋರ್ಸು ಕೂಡ ಇದರಲ್ಲಿ ಆಡ್ ಆಗಿದೆ. ಇದ್ರ ಜೊತೆಗೆ ನಮ್ಮ ಕ್ಷೇತ್ರದಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಸ್ವಲ್ಪ ಕ್ವಾಲಿಟಿ ಅಷ್ಟೊಂದು ಹೆಚ್ಚಿಗೆ ಇರಲಾರದ ಕಾರಣಕ್ಕೆ ನಾವು ಏನ್ ಮಾಡ್ತೀವಿ, ಇನ್ಸ್ಟಿಟ್ಯೂಟ್ ನಲ್ಲಿ ಸಾಕಷ್ಟು ವ್ಯವಸ್ಥೆಯನ್ನು ಕೊಡ್ತಾ ಇದ್ದೀವಿ. ಅವರ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಹೆಚ್ಚು ಇಂಪ್ರೂವ್ ಮಾಡೋಗೋಸ್ಕರ ಕಮ್ಯುನಿಕೇಶನ್ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಜೊತೆಗೆ ಅವರಿಗೆ ಟೀಮ್ ಲೀಡರ್ಶಿಪ್ ಕ್ವಾಲಿಟಿ ಡೆವಲಪ್ ಮಾಡ್ಕೊಳ್ಳೋಗೋಸ್ಕರ ಲೀಡ್ ಟೀಮ್ ಆಕ್ಟಿವಿಟೀಸ್ ಗಳನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಕ್ರಿಯೇಟಿವಿಟಿ, ಮಕ್ಕಳಲ್ಲಿ ಕ್ರಿಯೇಟಿವಿಟಿ ಹೆಚ್ಚು ಮಾಡೋಗೋಸ್ಕರ ಅವರಿಗೆ ಪ್ರತಿ 2ನೇ ಮತ್ತು 3ನೇ ವರ್ಷದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ನಾವು ಮಿನಿ ಪ್ರಾಜೆಕ್ಟ್ಸ್ ಅಂತ ಪ್ರಾಜೆಕ್ಟ್ಸ್ ಗಳನ್ನು ಮಾಡಲು ಹಚ್ತೀವಿ. ಅದ್ರ ಅರ್ಥ ಈ ಸಮಾಜದಲ್ಲಿ ಇರುವಂತ ತೊಂದರೆಗಳನ್ನ ಇಂಜಿನಿಯರಿಂಗ್ ವಿಧಾನದಲ್ಲಿ ನಾವು ಯಾವ ತರ ಅದನ್ನ ಉತ್ತರಿಸಬೇಕು, ಸವಲತ್ತನ್ನು ಮಾಡಬೇಕು ಅನ್ನೋದನ್ನ ತಿಳಿಪಡಿಸೋಗೋಸ್ಕರ ನಾವು ಇವತ್ತಿನ ದಿವಸ ಈ ಮಿನಿ ಪ್ರಾಜೆಕ್ಟ್ಸ್ ಗಳನ್ನು ಕೊಡ್ತಾ ಇದ್ದೀವಿ. ಜೊತೆಗೆ ಈ ಪ್ರಾಜೆಕ್ಟ್ಸ್ ಗಳನ್ನ ಮಾಡೆಲ್ಗಳಾಗಿ ಪರಿವರ್ತನೆ ಮಾಡೋಗೋಸ್ಕರ ನಾವು ಇವತ್ತಿನ ದಿವಸ ಇನ್ಕ್ಯುಬೇಷನ್ ಸೆಂಟರ್ ಅಂತ ನಮ್ಮಲ್ಲಿ ಒಂದು ವ್ಯವಸ್ಥೆ ಮಾಡಲಾಗಿದೆ. ಯಾಕಂದ್ರೆ ನಮ್ಮ ಕ್ಷೇತ್ರದಲ್ಲಿ ಬರುವಂತ ವಿದ್ಯಾರ್ಥಿಗಳು ಫೈನಾನ್ಷಿಯಲಿ ವೀಕ್ ಇರ್ತಾರೆ. ಅವರುಗಳಿಗೆ ಈ ಒಂದು ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ತಮ್ಮ ಜ್ಞಾನ ವೃದ್ಧಿ ಆಗಲಿ ಅನ್ನುವಂತ ಉದ್ದೇಶದಿಂದ ನಾವು ಇನ್ಕ್ಯುಬೇಷನ್ ಸೆಂಟರ್ ಅಂತ ಮಾಡಿದ್ದೀವಿ. ಇನ್ಕ್ಯುಬೇಷನ್ ಸೆಂಟರ್ ನಲ್ಲಿ ಯಾವುದೇ ಒಂದು ಐಡಿಯಾ ವಿದ್ಯಾರ್ಥಿ ಒಯ್ದರೆ, ತೊಂದರೆಗಳನ್ನ ಇಂಜಿನಿಯರಿಂಗ್ ಸೊಲ್ಯೂಷನ್ ಆಗಿ ಒಯ್ದರೆ, ನಮ್ಮಲ್ಲಿ ಇನ್ಕ್ಯುಬೇಷನ್ ಸೆಂಟರ್ ನಲ್ಲಿ ಎಕ್ಸ್ಪರ್ಟ್ಸ್ ಅದನ್ನು ಇವ್ಯಾಲ್ಯೂಯೇಟ್ ಮಾಡಿ ಒಂದು 5 ಲಕ್ಷ ರೂಪಾಯಿವರೆಗೆ ಹಣಕಾಸಿನ ಸಹಾಯವನ್ನ ಮಾಡ್ತೀವಿ. ಜೊತೆಗೆ ಫೈನಾನ್ಷಿಯಲಿ ವೀಕ್ ಇರುವಂತ ಯಾವ್ದಾದ್ರು ಕುಟುಂಬದಿಂದ ಬರುವಂತ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಮಾಡ್ತಿದ್ರೆ ನಮ್ಮ ಸಂಸ್ಥೆಯಿಂದ ಅವರಿಗೆ ಫೀ ರಿಲ್ಯಾಕ್ಸೇಷನ್ ವ್ಯವಸ್ಥೆ ಕೂಡ ಇದೆ. ಸೊ ಈ ಎಲ್ಲ ರೀತಿಯಿಂದ ನಮ್ಮ ಕ್ಷೇತ್ರದಲ್ಲಿ BLD ಇಂಜಿನಿಯರಿಂಗ್ ಕಾಲೇಜು ಒಂದು ವರದಾನ ಆಗಿ ಹೊರಹೊಮ್ಮುತ್ತಾ ಇದೆ ಇವತ್ತಿನ ದಿವಸ. ಜೊತೆಗಾಗಿ ನಾವು ನಮ್ಮನ್ನು ಈಗಾಗಲೇ ಸ್ಟ್ಯಾಂಡರ್ಡ್ ಇಂಜಿನಿಯರಿಂಗ್ ಕಾಲೇಜ್, ಈಗ ದೊಡ್ಡ ಸಿಟಿಯಲ್ಲಿ ಇರುವಂತ ಇಂಜಿನಿಯರಿಂಗ್ ಕಾಲೇಜ್ ಜೊತೆ ಹೋಲಿಸಿದ್ರೆ ನಾವು ಇವಾಗ ರ್ಯಾಂಕಿಂಗ್ ನಲ್ಲಿನೂ, ಅಂತಾರಾಷ್ಟ್ರೀಯ ರ್ಯಾಂಕಿಂಗ್ ನಲ್ಲಿಯೂ ಒಳ್ಳೆಯ ಸ್ಥಾನವನ್ನು ಪಡೆದಿದ್ದೀವಿ. ಕ್ವಾಲಿಟಿ ಕೂಡ ಮೇಂಟೈನ್ ಮಾಡ್ತಾ ಇದ್ದೇವೆ. ಇವಾಗ ನಮ್ಮ ಕಾಲೇಜು NBA, NAC ಮತ್ತು ISO ಗಳಿಂದ ಸರ್ಟಿಫೈಡ್ ಆಗಿ ಗುಣವತ್ತಾದ ಶಿಕ್ಷಣವನ್ನು ಕೊಡಲು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅಂದ್ರೆ ಒಂದು ಕಂಪ್ಲೀಟ್ ಇನ್ಸ್ಟಿಟ್ಯೂಷನ್ ಅಂತ ಹೌದು ಮಕ್ಕಳಿಗೆ. ಸರ್ ಸಿದ್ದು ತಡಲಗಿ ಸರ್, ನಿಮ್ನ ಕೇಳೋದಾದ್ರೆ ವಿಜಯಪುರದಲ್ಲಿ ಅಥವಾ ಎಲ್ಲೇ ಆಗ್ಲಿ ನರ್ಸಿಂಗ್ ಮಾಡ್ಬೇಕು ಅಂದ್ರೆ ಮಕ್ಕಳು ಬೆಂಗಳೂರಿಗೆ ಬರುವಂತದ್ದು, ಅಥವಾ ನರ್ಸಿಂಗ್ ಅಂದ್ರೆ ಒಂದು ಸೇವಾ ಮನೋಭಾವ ಇರುವಂತ ಕೋರ್ಸು. ಬಟ್ ಆದ್ರೂ ಕರ್ನಾಟಕದ ಮಕ್ಕಳು ನರ್ಸಿಂಗ್ ಕಡೆ ಯಾಕೆ ಜಾಸ್ತಿ ಒಲವನ್ನು ತೋರಿಸಲ್ಲ ಅಂತ ಹೇಳ್ತೀರಾ? ಇತ್ತೀಚಿನ ದಿನದಲ್ಲಿ ಏನಾಗಿದೆ ಮೇಡಮ್, ಸಾವಿರಾರು ನರ್ಸಿಂಗ್ ಕಾಲೇಜ್ ಸ್ಟಾರ್ಟ್ ಆಗಿದೆ. ಯಾವುದೇ ಒಂದು ವಿದ್ಯಾರ್ಥಿಗೆ ನರ್ಸಿಂಗ್ ಕಾಲೇಜ್ ಯಾವ್ದು ತಗೋಬೇಕು, ಅಂದ್ರೆ ಯಾವ್ದು ಕೋರ್ಸ್ ತಗೋಬೇಕು, ಯಾವ ಕಾಲೇಜ್ ತಗೋಬೇಕು ಅಂತ ಗೊತ್ತಿರಲ್ಲ. ಈಗ ನರ್ಸಿಂಗ್ ಕೋರ್ಸ್ ತಗೋಕಾರ 5O ಇಂಪಾರ್ಟೆಂಟ್. 5O ಫಸ್ಟ್ ಒನ್ ಆರ್ಗನೈಸೇಷನ್ ಅಂದ್ರೆ ನಾವು ಎಲ್ಲಿ ಅಡ್ಮಿಷನ್ ತಗೋತೀವಿ ಆ ಸಂಸ್ಥೆ ಆರ್ಗನೈಸೇಷನ್ ಹಂಗ. ಉದಾಹರಣೆ ನಮ್ಮ BLD ಸಂಸ್ಥೆ ಉತ್ತರ ಕರ್ನಾಟಕದಲ್ಲಿ ಅತಿ ದೊಡ್ಡ ಸಂಸ್ಥೆ. ವಿಜಯಪುರದ ಅಂದ್ರೆ ಧೂಳಾಪುರ ಅಂತ ಅದು ನಮ್ಮ ಸಂಸ್ಥೆಯ ಮೊದಲು ಸಂಸ್ಥಾಪಕರಾದಂತ BM ಪಾಟೀಲ್ರು ಹಾಗೂ ಒಳಕಟ್ಟಿ ಅವರು ಸಂಗಮ ಶಿವಗಳನ್ನು ಕಟ್ಟಿದ್ದಾರೆ. ಅದು ಸಂಸ್ಥೆ ಅದನ್ನ ದೊಡ್ಡ ಹೆಮ್ಮರಾಗಿ ಬಯಸಿದ ಕೀರ್ತಿ ಯಾರಂದ್ರೆ ಡಾಕ್ಟರ್ MB ಪಾಟೀಲ್ ಸರ್ ಅವರು. ಅಲ್ಲಿಂದ ಸ್ಟಾರ್ಟ್ ನಮ್ದು ಆರ್ಗನೈಸೇಷನ್. ಫಸ್ಟ್ ಸೆಲೆಕ್ಟ್ ಏನ್ ಮಾಡಬೇಕು, ಆರ್ಗನೈಸೇಷನ್, ಆ ಕಾಲೇಜ್ ಹೇಗಿದೆ, ಆ ಸಂಸ್ಥೆ ಹೇಗಿದೆ. ಎರಡನೇದು ಔಟ್ಪುಟ್. ನಾನು BSc ನರ್ಸಿಂಗ್ ಮಾಡ್ಲಿ ಅಥವಾ ಡಿಪ್ಲೊಮಾ ನರ್ಸಿಂಗ್ ಮಾಡ್ಲಿ
ಅಥವಾ MSc ನರ್ಸಿಂಗ್ ಮಾಡ್ಲಿ, ಔಟ್ಪುಟ್ ಹೇಗಿದೆ ಅಂದ್ರೆ ಆ ಕೋರ್ಸ್ ಮುಗಿದಂತ ನಮ್ಗೆ ಜಾಬ್ ನೆಸೆಸಿಟಿ, ನಮ್ಗೆ ಜಾಬ್ ಸಿಗ್ತಾವ ಅಥವಾ ಇಲ್ಲ ನೋಡ್ಬೇಕು. ಔಟ್ಪುಟ್ ಅಂದ್ರೆ ಔಟ್ಪುಟ್ ಎಷ್ಟಿದೆ ಅಂತ ನೋಡ್ಬೇಕು. ಥರ್ಡ್ ಒನ್ ಅಕರೆನ್ಸ್, ವಾಟ್ ಇಸ್ ದ ಫ್ಯಾಕ್ಟ್ ಆಫ್ ಪರ್ಟಿಕ್ಯುಲರ್ ಥಿಂಗ್ಸ್. ಇಫ್ ಯು ಸ್ಟಡಿ ಮಾಡಿದ್ರೆ 50% 60% ಆ ಜಾಬ್ ನಮ್ಗೆ ಇದು ಸಿಗ್ಬೇಕು, ಜಾಬ್ ಸಿಗ್ಬೇಕು. ಅದು ಪರ್ಟಿಕ್ಯುಲರ್ ಸ್ಟಡಿ ಮಾಡಿದ್ರೆ ಸುಮ್ಮನೆ ಮನೇಲಿ ಕೂತ್ಕೊಳ್ಳೋದಲ್ಲ, ಜಾಬ್ ಸಿಗ್ಬೇಕು. ಫೋರ್ತ್ ಒನ್ ಮೇಡಮ್ ಆಫನ್ ಅಂದ್ರೆ ಕಂಟಿನ್ಯೂಸ್ ಆಗಿ ಕಾಲ್ ಫಾರ್ ಮಾಡ್ತಾ ಇರ್ಬೇಕು. ನೀವು ಉದಾಹರಣೆ ನೋಡಿದ್ರೆ ಕೋವಿಡ್ ಅಂತ ಮಾರಕ ರೋಗ ಅದಾಗ, ಈ ಮಾರಕ ರೋಗದೊಳಗ ಕಂಟಿನ್ಯೂಸ್ 4 to 5 months ನೋಡ್ತೀರ, ದಿನಾಲು ಪೇಪರ್ ಅಲ್ಲಿ ನೋಡ್ತೀರ. GNM ನರ್ಸ್, BSc ನರ್ಸ್ ಕಾಲ್ ಫಾರ್ ಆಗ್ತಾ ಇದ್ವಿ. ಸ್ಟಿಲ್ ವಿ ಆರ್ ಲ್ಯಾಕಿಂಗ್, ಸ್ಟಿಲ್ ವಿ ಆರ್ ಫುಲ್ಫಿಲ್ಮೆಂಟ್ ಮಾಡಕ್ ಆಗ್ತಾ ಇಲ್ಲ ಬಿಕಾಸ್ ಆಫ್ ಡೆಫಿಷಿಯನ್ಸಿ. ಫಿಫ್ತ್ ಒನ್ ಆಫರ್. ಈ ಕೋರ್ಸ್ ಮುಗಿದ ನಂತರ ಫಾರ್ ಎಕ್ಸಾಂಪಲ್ ನಮ್ಮ BLD ಸಂಸ್ಥೆ ಏನದ 1500 ಬೆಡೆಡ್ ಹಾಸ್ಪಿಟಲ್ ಇದೆ ಮೇಡಮ್. ಈ ಕೋರ್ಸ್ ಮುಗಿದ ನಂತರ ನಮ್ಮ ವಿದ್ಯಾರ್ಥಿಗಳು ನಾವು ಅಲ್ಲೇ ಅವ್ರನ್ನ ಏನ್ ಮಾಡ್ತೀವಿ, ಹಾಸ್ಪಿಟಲ್ ಸ್ಟಾಫ್ ಅಂತ ಹೋಗ್ಬೋದು, ಕಾಲೇಜಲ್ಲಿ ಟ್ಯೂಟರ್ ಅಂತ ಹೋಗ್ಬೋದು. ಈ ಎಲ್ಲಾ ಕೋರ್ಸ್ಗಳು ಇರುವಂತ ಕಾಲೇಜು ವಿತ್ ಆ ಆರ್ಗನೈಸೇಷನ್ಸ್ ಅದು ಹೇಗಿದೆ ಅಥವಾ ಆ ಸಂಸ್ಥೆ ಮುಖಾಂತರ ನಾವು ಮುಂದೆ ಕಲ್ತ್ರ ಏನಾದ್ರೂ ನಮ್ಗೆ ಯೂಸ್ ಆಗುತ್ತಾ. ಈಗೇನಿದೆ ಸಾವಿರಾರು ಕಾಲೇಜ್ ಇರ್ತಾವ ಮೇಡಮ್, ಅದಕ್ಕೇನಾಗ್ತದೆ ಒಂದು ಸಂಸ್ಥೆಯ ಹೆಸರು ಸುಖ ಒಂದು ದೊಡ್ಡದಾಗತ್ತೆ. ಆ ದಿಶೆಯಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮ್ದು ಒಂದು ದೊಡ್ಡ ಸಂಸ್ಥೆ ಇದೆ. ಆ ಸಂಸ್ಥೆ ನಾವು ವಿದ್ಯಾರ್ಥಿಗಳನ್ನ ಔಟ್ಪುಟ್ ಮಾಡಿದ್ರು ಅದನ್ನ ಅಬ್ಸರ್ವ್ ಮಾಡೋ ಕೆಪಾಸಿಟಿ ನಮ್ಮ BLD ಸಂಸ್ಥೆಗೆ ಅದಂತ ಹೇಳ್ಬೋದು. ಆ ದಿಶೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಯಾವುದೇ ನರ್ಸಿಂಗ್ ಕೋರ್ಸ್ ಯಾವುದೇ ಕಾಲೇಜ್ ಮಾಡಿ ಬೇಡ ಅಂತ ಹೇಳಲ್ಲ. ಈ 5 ಓವನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಂಡೇ ಆದತ್ರ ಆ ವಿದ್ಯಾರ್ಥಿ ಭವಿಷ್ಯ ಉಜ್ವಲ ಆಗುತ್ತಾ, ಮತ್ತೆ ಅವರ ತಂದೆ ತಾಯಿ ಕಲಿಸಿದ ಸ್ವಾರ್ಥಕ ಆತ ಅಂತ ನಾ ಹೇಳ ಬಯಸ್ತೇನೆ ಮೇಡಮ್. ಕಲಿಕೆ ಜೊತೆಗೆ ವೃತ್ತಿಯನ್ನು ನೀವೇ ಕೊಡ್ತೀರಾ? ಎಸ್ ಮೇಡಮ್. ಸರ್ ನಿಮ್ನ ಕೇಳ್ಬಿಡ್ತೀನಿ ಒಂದೇನಂದ್ರೆ, ಮಕ್ಕಳು ನರ್ಸಿಂಗ್ ಯಾಕೆ ಜಾಸ್ತಿ ಆಪ್ಟ್ ಮಾಡಲ್ಲ ಅಂದ್ರೆ, ಸೈನ್ಸ್ ತಗೊಂಡಿದ ತಕ್ಷಣ ಇಲ್ಲ ಮೆಡಿಸಿನ್ ಹೋಗ್ಬೇಕು ಇಲ್ಲ ಇಂಜಿನಿಯರಿಂಗ್ ಹೋಗ್ಬೇಕು ಅಂತಾನೆ ಇರ್ತಾರೆ. ಅದ್ರಲ್ಲಿ ಸ್ಪೆಷಲ್ ಆಗಿ ಗಂಡು ಮಕ್ಕಳು ನರ್ಸಿಂಗ್ ಆಪ್ಟ್ ಮಾಡಕ್ ತುಂಬಾ ಹಿಂಜರಿತಾರೆ. ಸೊ ಅವ್ರಿಗೆ ಏನ್ ಹೇಳಕ್ಕೆ ಇಷ್ಟ? ಇಲ್ಲ ಮೇಡಮ್, ಈಗ ಜಾಸ್ತಿ ಆಗಿದೆ. ಉದಾಹರಣೆ ನಮ್ಮ ಕಾಲೇಜಿನ 130 ಸ್ಟೂಡೆಂಟ್ಸ್ ವೇಟಿಂಗ್ ಇದ್ದಾರೆ. ಬಾಯ್ಸ್ ಮೊದಲಿತ್ತು ಓನ್ಲಿ ಫಾರ್ ನರ್ಸಿಂಗ್ ಏನ್ ಮಾಡ್ತಿದ್ರೆ ಫಿಮೇಲ್ ಜಾಸ್ತಿ ಮಾಡ್ತಾ ಇದ್ರು ಅಂತ. ಈಗ ಹಾಗಾಗಲ್ಲ. ಈಗ ನಮ್ಮಲ್ಲಿ ಬಾಯ್ಸ್ ಜಾಸ್ತಿ ಅಡ್ಮಿಷನ್ ನಾವು ರೆಸ್ಟ್ರಿಕ್ಟ್ ಮಾಡಿದ್ದೇವೆ ಓನ್ಲಿ ಫಿಮೇಲ್ ತಗೋಬೇಕಂತ ಹೇಳಿ. ನಮ್ಮಲ್ಲಿ ಜಾಸ್ತಿ ಇದೆ, ಹಾಗೇನಿಲ್ಲ. ಬಟ್ ಇತ್ತೀಚಿನ ದಿನಗಳನ್ನ ಏನಾಗಿದೆ ಅಂದ್ರೆ ಜಾಬ್ ಅಪರ್ಚುನಿಟಿ ಜಾಸ್ತಿ ಆಗ್ತಾ ಇದೆ ಮೇಡಮ್. ನರ್ಸಿಂಗ್ ಜಾಬ್ ಅಪರ್ಚುನಿಟಿ ಜಾಸ್ತಿ ಈಗ ಎಲ್ಲ ಫಿಮೇಲ್ಸ್ ಕಡಿಮೆ ಆಗಿದ್ದಾರೆ ಅಂತ ಹೇಳ್ಬೋದು, ಜಾಸ್ತಿ ಮೇಲ್ಸ್ ಬರ್ತಾ ಇದ್ದಾರೆ ಈಗ ನರ್ಸಿಂಗ್. ಯಾಕಂದ್ರೆ ಜಾಬ್ ಅಪರ್ಚುನಿಟಿ ಜಾಸ್ತಿ ಫಿಕ್ಸ್ ಇದೆ ಮೇಡಮ್. COVID-19 ಇದರಲ್ಲಿ ಹೈಯೆಸ್ಟ್ ಎಲ್ಲಾ ಸೆಕ್ಟರ್ ಇದು ಆಯ್ತು. ಬಟ್ ನಮ್ ನರ್ಸಿಂಗ್ ಏನಿದೆ ಇನ್ಸ್ಟಿಲ್ ವ್ಯಾಲ್ಯೂ. ಈಗ ಕರ್ನಾಟಕ ಸರ್ಕಾರ ಒಂದು ಕೋವಿಡ್ ಸೆಂಟರ್ ಮಾಡಿದ್ರೆ ಅಲ್ಲಿ ಎಲ್ಲ ನಮ್ಮ ಇನ್ಕ್ಲೂಡಿಂಗ್ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಕೂಡ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ರು. ಅದಕ್ಕಾಗಿ ನರ್ಸಿಂಗ್ ಜಾಸ್ತಿ ವ್ಯಾಲ್ಯೂ ಇದೆ. ಬಟ್ ಜನರಿಗೆ ಅದನ್ನ ಸ್ವಲ್ಪ ಸರಿಯಾಗಿ ಅದನ್ನ ಇದು ಆಗ್ತಾ ಇಲ್ಲ, ಮೆಸೇಜ್ ಹೋಗ್ತಾ ಇಲ್ಲ, ಸಿಗ್ತಾ ಇಲ್ಲ. ನರ್ಸಿಂಗ್ ಇಸ್ ಆಲ್ವೇಸ್ ವ್ಯಾಲ್ಯೂಡ್, ಆಲ್ವೇಸ್ ರೆಸ್ಪೆಕ್ಟೆಡ್. ಇನ್ನಷ್ಟು ಮಾಹಿತಿನ ಪಡ್ಕೋತೇವೆ ನಿಮ್ಮಿಬ್ಬರ ಹತ್ರ. ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ಈಗ ಒಂದು ಪುಟ್ಟ ವಿರಾಮ. ಕಷ್ಟ ಬಂದಾಗ ನೆನಪಾಗೋದು ಅಕ್ಷಯ ಗೋಲ್ಡ್ ಕಂಪನಿ. ನೀವು ಎಲ್ಲಾದ್ರೂ ಅಡವಿಟ್ಟು ಚಿನ್ನವನ್ನ ಬಿಡಿಸಿ ಅಥವಾ ನಿಮ್ಮ ಹಳೆ ಚಿನ್ನವನ್ನ ಇಂದಿನ ಮಾರುಕಟ್ಟೆಯ ದರಕ್ಕಿಂತ ಅಧಿಕ ಬೆಲೆಗೆ ಕೊಂಡು ಉಳಿದ ಹಣವನ್ನ ನಿಮಗೆ ಕೊಡ್ತಾರೆ. ಅಕ್ಷಯ ಗೋಲ್ಡ್ ಕಂಪನಿ ನಿಮ್ಮ ಆಪತ್ಕಾಲದ ಮಿತ್ರ. ಕೀಲು ನೋವು, ಮಂಡಿ ನೋವು, ಸೊಂಟ ನೋವು, ಈ ಎಲ್ಲ ಸಮಸ್ಯೆ ಇರೋರಿಗೆ ನಾವು ಸಜೆಸ್ಟ್ ಮಾಡೋದು ಅಮೃತ್ ನೋನಿ ಆರ್ಥೋ ಪ್ಲಸ್. ಇದರಲ್ಲಿ ಆರ್ಥೈಟಿಸ್ ಸಮಸ್ಯೆ ಕಡಿಮೆ ಮಾಡುವಂತಹ ನೋನಿ ಹಣ್ಣಿನ ಸಾರ, ಹರಿದ್ರ, ನಿರ್ಗುಂಡಿಯಂತಹ ಗಿಡಮೂಲಿಕೆಗಳ ಭಂಡಾರವೇ ಇದೆ. ಇದು ದೇಹದ ಒಳಗಿಂದ ಕೆಲಸ ಮಾಡಿ ನೋವಿಗೆ ಕಡಿವಾಣ ಹಾಕಿ ದೇಹಕ್ಕೆ ಚೈತನ್ಯ ಕೊಡುತ್ತೆ. ಆರೋಗ್ಯದ ಭರವಸೆ ಅಮೃತ್ ನೋನಿ. ಪ್ರತಿಯೊಬ್ಬ ಮನುಷ್ಯನಿಗೂ ನೆಮ್ಮದಿ ಬಹಳ ಮುಖ್ಯ. ಆದ್ರೆ ಚಿನ್ನನ ಅಡ ಇಟ್ಟು ಬಡ್ಡಿ ಕಟ್ಟಿ ಕಟ್ಟಿ ನೆಮ್ಮದಿ ಹಾಳು ಮಾಡ್ಕೊಂಡು ಒತ್ತಾಡ್ತಿರ್ತೀರ. ನೆಮ್ಮದಿ ಇತ್ತು ಅಂದ್ರೆ ಎಷ್ಟು ಬೇಕಾದ್ರೂ ಚಿನ್ನ ಕೊಂಡ್ಕೋಬಹುದು. ಬನ್ನಿ ನಮ್ಮ ಐಶ್ವರ್ಯ ಗೋಲ್ಡ್ ಬೈಯರ್ಸ್ಗೆ. ನಿಮ್ಮ ಚಿನ್ನವನ್ನ ಬಿಡಿಸಿ ಬೆಸ್ಟ್ ಪ್ರೈಸ್ಗೆ ಕೊಂಡ್ಕೊಂಡು ಉಳಿದ ಹಣನ ನಿಮಗೆ ಕೊಡ್ತಾರೆ. ಇಕ್ವಿನಾಕ್ಸ್ ಗ್ಲೋಬಲ್ ಶೆಟ್ಸ್ ವತಿಯಿಂದ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹತ್ತಿರ ಇಕ್ವಿನಾಕ್ಸ್ ಕೌಟಿ ಬಡಾವಣೆಯಲ್ಲಿ ವಾಸಕ್ಕೆ ಯೋಗ್ಯವಾದ ನಿವೇಶನಗಳು ಬೈಯಪ್ಪ ಹಾಗೆ ರೇರಾ ರಿಜಿಸ್ಟ್ರೇಷನ್ ಪಡೆದು ಬ್ಯಾಂಕ್ ಸಾಲ ಸೌಲಭ್ಯಗಳೊಂದಿಗೆ ನೋಂದಣಿಗೆ ಸಿದ್ಧವಿದೆ. ಸಂಪರ್ಕಿಸಿ 8880449449. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ. ವೀಕ್ಷಿಸಿ ಪ್ರಜಾ ಟಾಕೀಸ್ ರಾತ್ರಿ 8:20 ನಿಮ್ಮ ಪ್ರಾಬ್ಲಮ್ಸ್ 3 ಸ್ಟೆಪ್ಸ್ ನಲ್ಲಿ ಸಾಲ್ವ್ ಮಾಡಬಹುದು. ಸ್ಟೆಪ್ 1, ನಿಮ್ಮ ಒಡವೆಯನ್ನು ಅಟಿಕಾನಲ್ಲಿ ಬೆಸ್ಟ್ ರೇಟ್ಗೆ ಮಾರಿಬಿಡಿ. ಸ್ಟೆಪ್ 2, 1 ನಿಮಿಷದಲ್ಲಿ ಹಣವನ್ನು ಪಡೆದುಕೊಳ್ಳಿ. ಸ್ಟೆಪ್ 3, ನಿಮ್ಮ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿಕೊಳ್ಳಿ. ಇನ್ಮೇಲೆ ನೆಮ್ಮದಿಯಾಗಿ ಇರಿ. ಅಟಿಕಾ ಗೋಲ್ಡ್ ಕಂಪನಿ. ಕಾಲ್ 8880-300-300. ಇತ್ತೀಚೆಗೆ ಡಯಾಬಿಟಿಸ್ ನಿಂದ ಬಳಲ್ತಾ ಇರೋರ ಸಂಖ್ಯೆ ತುಂಬಾ ಜಾಸ್ತಿ ಆಗ್ತಾನೆ ಇದೆ. ಅಂತವರಿಗೆ ಯೂಶುವಲಿ ನಾವು ಸಜೆಸ್ಟ್ ಮಾಡೋದು ಅಮೃತ್ ನೋನಿ D+. ಆರೋಗ್ಯದ ಭರವಸೆ ಅಮೃತ್ ನೋನಿ.
ಮಾರ್ಗದರ್ಶಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀರೇಶ್ ಸರ್, ಯಾವ್ದಾದ್ರು ಸ್ಟೂಡೆಂಟ್ ಇವಾಗ ಇಂಜಿನಿಯರಿಂಗ್ ಆಪ್ಟ್ ಮಾಡ್ಬೇಕಂದ್ರೆ ಏನ್ ಫ್ಯಾಕ್ಟರ್ ಮೇಲೆ ಅವ್ರು ಇಂಜಿನಿಯರಿಂಗ್ ಆಪ್ಟ್ ಮಾಡ್ಬೇಕಾಗುತ್ತೆ? ಯಾಕಂದ್ರೆ ಸುಮ್ಮನೆ ನಾನು ಇಂಜಿನಿಯರಿಂಗ್ ತಗೊಂತೀನಿ ಅಂತ ತಗೊಂಡ್ಬಿಡೋದಲ್ಲ. ಸೊ ಏನ್ ಫ್ಯಾಕ್ಟರ್ ಮುಖ್ಯ ಆಗುತ್ತೆ? ಜೊತೆಗೆ ನಿಮ್ ಕಾಲೇಜ್ ವಿಶೇಷತೆ ಏನು? ಬಹಳ ಮುಖ್ಯವಾದ ಪ್ರಶ್ನೆ. ಇವತ್ತಿನ ದಿವಸ ಇಂಜಿನಿಯರಿಂಗ್ ಕಾಲೇಜುಗಳು ಸಾಕಷ್ಟು ಪ್ರಮಾಣದಲ್ಲಿ ಬೆಳೆದು ನಿಂತಿವೆ. ಅವುಗಳಲ್ಲಿ ನಾವು ಕೆಲವೇ ಕಾಲೇಜುಗಳಲ್ಲಿ ಸ್ಟ್ಯಾಂಡರ್ಡ್ಸ್ ಗಳನ್ನ ಕಾಣ್ತೀವಿ. ಮೊಟ್ಟ ಮೊದಲಾಗಿ ಯಾವುದೇ ತಾಂತ್ರಿಕ ಕಾಲೇಜುಗಳನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಮೊದಲು ಅದರದ್ದು ಕ್ವಾಲಿಟಿ ಅಂದ್ರೆ ಕ್ವಾಲಿಟಿ ಆಫ್ ಸರ್ಟಿಫಿಕೇಶನ್ ಇವ್ಯಾಲ್ಯೂಯೇಟ್ ಮಾಡಬೇಕು. ಆ ಇಂಜಿನಿಯರಿಂಗ್ ಕಾಲೇಜು ನ್ಯಾಕ್ ನಿಂದ ಅಪ್ರೂವ್ಡ್ ಆಗಿದೆಯೇ ಇಲ್ಲೋ, NBA ಗಳಿಂದ ಸರ್ಟಿಫೈಡ್ ಆಗಿದೆಯೇ ಇಲ್ಲೋ ಅನ್ನೋದನ್ನ ತಿಳ್ಕೋಬೇಕು. ಜೊತೆಗೆ ಪ್ರೋಗ್ರಾಮ್ಸ್ ಗಳು ಅಂತ ಏನ್ ಹೇಳ್ತೀವಿ, ಕೋರ್ಸ್ಗಳು, ಅವು ISO ಸರ್ಟಿಫೈಡ್ ಇದಾವೆ ಇಲ್ಲೋ, ಇವೆಲ್ಲ ಇದ್ರೆ ಮಕ್ಕಳಿಗೆ ನಾವು ಸರಿಯಾದ ಬೋಧನೆ, ಇಂಡಸ್ಟ್ರಿಯಲ್ಲಿ ಏನ್ ಅವಶ್ಯಕತೆ ಇದೆ ಅದನ್ನ ನಾವು ಕೊಡ್ತಾ ಇದೀವೋ ಇಲ್ಲೋ ಅನ್ನೋದನ್ನ ನಿರ್ಧಾರ ಆಗುತ್ತೆ. ಇವು ಯಾವುದೂ ಇಲ್ಲಂದ್ರೆ ಸುಮ್ಮನೆ ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜ್ಗೆ ನಾವು ಹೋಗ್ಬಿಟ್ರೆ ನಮ್ಮ ಫ್ಯೂಚರ್ ಅನ್ನು ಡೆವಲಪ್ ಮಾಡ್ಕೊಳ್ಳೋ ಬದಲು ನಾವು ಕೆಡಿಸ್ಕೊಂಡ್ಬಿಡ್ತೇವೆ. ಒಂದನೇ ವಿಷಯ. ಎರಡನೇದು, ಪ್ರತಿ ಯಾವುದೇ ಒಂದು ಕೋರ್ಸ್ ತಗೋಬೇಕಾದ್ರೆ, ಸೇ ಫಾರ್ ಎಕ್ಸಾಂಪಲ್ ಇವತ್ತು ಕಂಪ್ಯೂಟರ್ ಸೈನ್ಸ್ ಅಥವಾ ಇಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ತಗೋಬೇಕು ಅಂತಂದ್ರೆ ಮೊದಲು ಆ ಡಿಪಾರ್ಟ್ಮೆಂಟ್ ಇರುವಂತ ವ್ಯವಸ್ಥೆನ ನೋಡ್ಬೇಕು. ಡಿಪಾರ್ಟ್ಮೆಂಟ್ ನಲ್ಲಿ PhDs ಇದಾರೋ ಇಲ್ವೋ, ಆ ವಿಭಾಗದಲ್ಲಿ ಸಂಶೋಧನೆ ಆಕ್ಟಿವಿಟಿಗಳು ನಡೀತಾವೋ ಇಲ್ಲ, ನಡೀತಾ ಇದ್ರೆ ಎಷ್ಟು ಪ್ರಮಾಣದಲ್ಲಿ ನಡೀತಾ ಇದಾವೆ, ಎಷ್ಟು ಪ್ರಮಾಣದಲ್ಲಿ ಕ್ವಾಲಿಟಿ ರಿಸರ್ಚ್ ಆಗ್ತಾ ಇದೆ, ಇದನ್ನ ಮನಗೊಳ್ಳಬೇಕು. ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್, ಡಿಜಿಟಲ್ ಲರ್ನಿಂಗ್ ಗೆ ಬೇಕಾಗಿರುವಂತ ಎಲ್ಲ ವ್ಯವಸ್ಥೆ ಆಯಾ ಡಿಪಾರ್ಟ್ಮೆಂಟ್ ನಲ್ಲಿ ಇದೆಯೋ ಇಲ್ವೋ. ಇವತ್ತಿನ ದಿವಸ ಡಿಜಿಟಲ್ ಲರ್ನಿಂಗ್ ಗೆ ಹೆಚ್ಚೆಚ್ಚು ಒತ್ತು ಕೊಡ್ತಾ ಇದ್ದೀವಿ. ಆ ಡಿಜಿಟಲ್ ಲರ್ನಿಂಗ್ ಮಾಡೋಗೋಸ್ಕರ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಕೂಡ ಅಷ್ಟೇ ಮುಖ್ಯ. ಡಿಜಿಟಲ್ ಲೈಬ್ರರಿ ಇರಬೇಕು. ಆಮೇಲೆ ಪ್ರತಿಯೊಂದು ಕ್ಲಾಸ್ಗಳಲ್ಲಿ ಅಲ್ಲಿ ಬೋಧಕರು ಏನಿರ್ತಾರೆ ICT ಟೂಲ್ಸ್ ಗಳನ್ನು ಯೂಸ್ ಮಾಡಬೇಕು. ಅದನ್ನ ಯೂಸ್ ಮಾಡ್ತಾರೋ ಇಲ್ಲೋ ಅನ್ನೋದನ್ನ ತಿಳ್ಕೊಳ್ಕೋಬೇಕು. ಉಪಕರಣಗಳು ನಂತರ ಬರೋದು. ಉಪಕರಣಗಳು ಯಥೇಚ್ಛ ಪ್ರಮಾಣದಲ್ಲಿ ಲಭ್ಯ ಇದಾವೋ ಇಲ್ವೋ ಅನ್ನೋದನ್ನ ತಿಳ್ಕೋಬೇಕು. ನಂತರ ಅವಾಗ ಅವುಗಳನ್ನ ಅಪ್ಗ್ರೇಡ್ ಮಾಡಿ ಕ್ವಾಲಿಟಿ ಇಕ್ವಿಪ್ಮೆಂಟ್ಸ್ ಅಲ್ಲಿ ಮೇಂಟೈನ್ ಆಗ್ತಾ ಇದೆಯೋ ಇಲ್ವೋ ಅನ್ನೋದನ್ನ ತಿಳ್ಕೋಬೇಕು. ತದನಂತರ ಅತಿ ಮುಖ್ಯವಾದಂತದ್ದು ಇಂಜಿನಿಯರಿಂಗ್ ಪ್ಲೇಸ್ಮೆಂಟ್. ನೋಡಿ, ಇವಾಗ ಪ್ಲೇಸ್ಮೆಂಟ್ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ. ಎಲ್ಲರಿಗೂ ಇಂಜಿನಿಯರಿಂಗ್ ಜಾಯಿನ್ ಆದ ತಕ್ಷಣ ನೌಕರಿ ಬೇಕು ಅನ್ನುವಂಥದ್ದು ಒಂದು ಮೈಂಡ್ ಸೆಟ್ ವಿದ್ಯಾರ್ಥಿಗಳಲ್ಲಿ ಆಗಿದೆ. ಅದು ತುಂಬಾ, ನನ್ನ ಪ್ರಕಾರ ಅದೊಂದು ದೊಡ್ಡ ತಪ್ಪು ಕಲ್ಪನೆ. ಯಾಕಂದ್ರೆ ಇಂಜಿನಿಯರಿಂಗ್ ಇಸ್ ಒನ್ ಲೈಸೆನ್ಸ್ ಟು ಗೋ ಟು ದ ಇಂಡಸ್ಟ್ರಿ, ಬಟ್ ದೇ ಹ್ಯಾವ್ ಟು ಡೆವಲಪ್ ಸಮ್ ಸ್ಕಿಲ್ಸ್. ಎಂತ ಸ್ಕಿಲ್ಸ್ ಅಂತೀವಿ ನಾವು? ಸಾಫ್ಟ್ ಸ್ಕಿಲ್ಸ್. ಪ್ರತಿ ವಿದ್ಯಾರ್ಥಿ ತಾನು ಮಾಡ್ತಾ ಇರುವಂತ ಇಂಜಿನಿಯರಿಂಗ್ ಪ್ರೋಗ್ರಾಮ್ಸ್ ನಲ್ಲಿ ಅಥವಾ ಬೇರೆ ಬೇರೆ ಸೆಮಿಸ್ಟರ್ ನಲ್ಲಿ ಓದ್ತಾ ಇರುವಾಗ ಅವನು ಹೆಚ್ಚೆಚ್ಚು ಪ್ರಮಾಣದಲ್ಲಿ ತನ್ನ ಸ್ಕಿಲ್ ಅನ್ನ ಡೆವಲಪ್ ಮಾಡಕ್ಕೆ ಪ್ರಯತ್ನ ಮಾಡಬೇಕು. ಉದಾಹರಣಾರ್ಥವಾಗಿ ಕಮ್ಯುನಿಕೇಶನ್ ಸ್ಕಿಲ್. ಇವತ್ತಿನ ದಿವಸ ನನ್ನಲ್ಲಿ ಏನಿದೆ ಅದನ್ನ ಜಗತ್ತಿಗೆ ತಿಳಿಸಬೇಕು ಅಂತಂದ್ರೆ ಕಮ್ಯುನಿಕೇಶನ್ ಬೇಕು. ಕಮ್ಯುನಿಕೇಶನ್ ಸ್ಕಿಲ್ ಹೆಚ್ಚೆಚ್ಚು ಪ್ರಮಾಣದಲ್ಲಿ ವ್ಯಕ್ತಪಡಿಸುವಂತ ಒಂದು ಕೌಶಲ್ಯತೆ ಆ ವಿದ್ಯಾರ್ಥಿಯಲ್ಲಿ ಇರಬೇಕು. ಎರಡನೇದು ಲೀಡರ್ಶಿಪ್ ಕ್ವಾಲಿಟಿ. ಲೀಡರ್ಶಿಪ್ ಕ್ವಾಲಿಟಿ ಅಂದ್ರೆ ಯಾವುದೇ ಒಂದು ಅಸೈನ್ಮೆಂಟ್ ಕೊಟ್ರೆ ಅದನ್ನು ಮುಂದಾಳತ್ವದಿಂದ ವಹಿಸಿ ಎಲ್ಲ ಜನರನ್ನ ಜೊತೆಗೂಡಿಸಿಕೊಂಡು ಕೆಲಸ ತೆಗೆದುಕೊಂಡು ಸರಿಯಾದ ಟೈಮ್ ನಲ್ಲಿ ಮುಗಿಸುವಂತ ಒಂದು ಕ್ವಾಲಿಟಿ ಏನಿದೆ ಅದು ಲೀಡರ್ಶಿಪ್ ಕ್ವಾಲಿಟಿ. ಅದು ವಿದ್ಯಾರ್ಥಿಯಲ್ಲಿ ಬರಬೇಕು. ಆಮೇಲೆ ಕ್ರಿಯೇಟಿವಿಟಿ ಅಂತಂದ್ರೆ ಇರೋ ಒಂದು ಯಾವುದೋ ಒಂದು ಉಪಕರಣ ಇದೆ, ಆ ಉಪಕರಣಕ್ಕೆ ಒಂದು ಇನ್ನೂ ವಿನ್ಯಾಸ ರೀತಿಯಿಂದ ನಾನು ಬದಲಾವಣೆ, ಹೆಚ್ಚಿನ ಒಂದು ಗುಣಧರ್ಮವನ್ನು ಯಾವ ತರ ಕೊಡಬೇಕು ಅನ್ನೋದನ್ನ ಅವನ ಬಳಿ ಒಂದು ಕ್ರಿಯೇಟಿವಿಟಿ ಡೆವಲಪ್ ಆಗಬೇಕು. ಇವೆಲ್ಲ ಡೆವಲಪ್ ಆಗ್ಬೇಕಾದ್ರೆ ಸಂಸ್ಥೆಯಲ್ಲಿನೂ ಕೂಡ ವ್ಯವಸ್ಥೆ ಇರಬೇಕಾಗುತ್ತೆ. ಉದಾಹರಣಾರ್ಥವಾಗಿ ಸುಮ್ನೆ ಯಾವುದೇ ಒಂದು ವಿದ್ಯಾರ್ಥಿ ಕ್ರಿಯೇಟಿವಿಟಿ ಡೆವಲಪ್ ಮಾಡ್ಕೋರಪ್ಪ ಅಂದ್ರೆ ಕಣ್ಣು ಮುಚ್ಚಿ ಕನಸು ಕಂಡ ತಕ್ಷಣ ಕ್ರಿಯೇಟಿವಿಟಿ ಬರಲ್ಲ. ಅವನು ತಮ್ಮ ಬೋಧಕರು, ಪ್ರೊಫೆಸರ್ಸ್ ಗಳಿಂದ ಮತ್ತೆ ಲ್ಯಾಬೊರೇಟರಿ ಟೀಚರ್ಸ್ ಗಳಿಂದ ಈ ಸರ್ಕ್ಯೂಟ್ಸ್ ಗಳ ಅಥವಾ ತಮ್ಮ ಬ್ರಾಂಚಿಗೆ ಸಂಬಂಧಪಟ್ಟಂತ ಪ್ರೊಜೆಕ್ಟ್ಸ್ ಗಳನ್ನ ವಿದ್ಯಾರ್ಥಿ ಸೆಕೆಂಡ್ ಸೆಮಿಸ್ಟರ್, ಥರ್ಡ್ ಸೆಮಿಸ್ಟರ್ ನಲ್ಲಿ ಇನ್ವಾಲ್ವ್ ಆಗಬೇಕು. ಜೊತೆಗೆ ಈ ಪ್ರೋಗ್ರಾಮಿಂಗ್ ಟೂಲ್ಸ್ ಅಂತ ಕರಿತೀವಿ. ಇವತ್ತಿನ ದಿವಸ ನಾವು ಹೆಚ್ಚೆಚ್ಚು ಕಂಪ್ಯೂಟರ್ ಮೇಲೆ ಆಧಾರಿತ ಇರೋದ್ರಿಂದ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಅನಿವಾರ್ಯ ಆಗ್ಬಿಟ್ಟಿದೆ. ಕೋಡಿಂಗ್ ಅಂಡ್ ಪ್ರೋಗ್ರಾಮಿಂಗ್ ಶುಡ್ ಬಿ ನೋನ್ ಟು ಎವ್ರಿ ಸ್ಟೂಡೆಂಟ್. ಆಮೇಲೆ ಇವಾಗ ಮೆಕ್ಯಾನಿಕಲ್ ಮಾಡಿರ್ತಾರೆ, ಸಿವಿಲ್ ಮಾಡಿರ್ತಾರೆ, ಇಲೆಕ್ಟ್ರಿಕಲ್ ಮಾಡಿರ್ತಾರೆ, ಕಂಪ್ಯೂಟರ್ ಸೈನ್ಸ್ ಮಾಡಿರ್ತಾರೆ. ಎಲ್ಲ ಪ್ರೋಗ್ರಾಮ್ಗಳಿಗೂ ಅವ್ರವ್ರದೇ ಆದಂತ ಕೆಲವು ವಿಶೇಷವಾದಂತ ಟೂಲ್ಸ್ ಗಳು ಇವತ್ತಿನ ದಿವಸ ಜಗತ್ತಿನಲ್ಲಿ ಯೂಸ್ ಆಗ್ತಾ ಇದೆ. ಈ ಟೂಲ್ಸ್ ಬಗ್ಗೆ ವಿದ್ಯಾರ್ಥಿಗಳಿಗೆ ಮೊದಲೇ ಮಾಹಿತಿ ಇಟ್ಕೋಬೇಕು. ಅಂದ್ರೆ ಟ್ರೈನಿಂಗ್ ತಗೊಂಡು ಅವನು ಅದನ್ನ ತಿಳ್ಕೊಂಡು ಅವನಾಗಿರ್ಬೇಕು. ಅಷ್ಟನ್ನೆಲ್ಲ ಮಾಹಿತಿ ಮತ್ತೆ ಇಷ್ಟೊಂದೆಲ್ಲ ಗುಣಧರ್ಮನ ಹೊಂದಿ 8th ಸೆಮಿಸ್ಟರ್ ಹೋಗಿ ಅವನು ಯಾವ್ದಾದ್ರು ಕ್ಯಾಂಪಸ್ ಇಂಟರ್ವ್ಯೂ ಅಟೆಂಡ್ ಆದ್ರೆ ಕಂಪಲ್ಸರಿ ಅವನು ಬ್ರೇಕ್ ಮಾಡಿ ಒಳ್ಳೆ ಸ್ಥಾನದಲ್ಲಿ
ಜಾಬ್ ಆಗ್ಬಿಡ್ತು. ಹೌದು. ಇವತ್ತಿನ ದಿವಸ ಹೇಳ್ತಾ ಇದ್ದಾರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಡ್ಮಿಷನ್ ಬರ್ತಾ ಇಲ್ಲ, ಆಟೋಮೊಬೈಲ್ ಇಂಜಿನಿಯರಿಂಗ್ ಅಡ್ಮಿಷನ್ ಬರ್ತಾ ಇಲ್ಲ. ಓಕೆ. ಅದು ಯಾಕೆ ಬರ್ತಾ ಇಲ್ಲ ಅಂದ್ರೆ ಜಾಬ್ ಸಿಗ್ತಾ ಇಲ್ಲ. ಜಾಬ್ ಸಿಗ್ತಾ ಇಲ್ಲ ಅನ್ನುವಂತ ವಿಷಯ ಏನ್ ನಾವು ಕೇಳ್ಪಡ್ತೀವೋ ಅದು ತುಂಬಾ ತಪ್ಪು ಕಲ್ಪನೆ. ಇವಾಗ ನೋಡಿ ಈ ಜಗತ್ತಿನಲ್ಲಿ ಆಗ್ತಾ ಇರುವಂತ ಎಲ್ಲ ಕೆಲಸಗಳನ್ನು ನೋಡಿದ್ರೆ ಮೇನ್ಲಿ 90% ಡಿಪೆಂಡೆಂಟ್ ಆನ್ ಇಂಜಿನಿಯರಿಂಗ್. ಇನ್ ದಿಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಟ್ರಕ್ಚರ್ ಮಾಡೋದನ್ರಿ ಅಥವಾ ಮಷಿನರೀಸ್ಗೋಸ್ಕರ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಈಸ್ ಹ್ಯಾವಿಂಗ್ ಎ ವೆರಿ ವೆರಿ ಲಾಟ್ ಆಫ್ ಇಂಪಾರ್ಟೆನ್ಸ್. ಓನ್ಲಿ ಬಿಕಾಸ್ ಸ್ಟೂಡೆಂಟ್ಸ್ ಆರ್ ನಾಟ್ ಕಲ್ಟಿವೇಟಿಂಗ್ ದೋಸ್ ಸಾಫ್ಟ್ ಸ್ಕಿಲ್ಸ್, ದೇ ಆರ್ ನಾಟ್ ಗೆಟಿಂಗ್ ವೆಲ್ ಪ್ಲೇಸ್. Okay, because of that they go on blaming the course. It's not like that. Mechanical is a evergreen engineering branch. There is no dearth of employment. Okay. Second, automobile. The world's biggest industry is transportation. And today you are going to see there are so many number of advanced vehicles are coming. Advanced vehicles are coming. Two-wheelers are coming, four-wheelers are coming, even transport vehicles are coming. There we are going to have ample opportunity of these automobile engineers. But they have to be prepared to go into the entry of that particular industry, as I told some of the points. Okay. If they get prepared for these particular points, definitely there will be no question of unemployment or not getting a proper job and all that. Definitely they will get good package. But students should cultivate these 4 or 5 points of soft skill what I have told. It should be embedded. And today, with the new education policy, interdisciplinary course can also be done. ಫಾರ್ ಎಕ್ಸಾಂಪಲ್, ಇವಾಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿ BE ಮಾಡ್ತಾ ಇದ್ದಾನೆ. ಅವನಿಗೇನೋ ಅನ್ನಿಸ್ತು ರಿನ್ಯೂವೇಬಲ್ ಎನರ್ಜಿಯಲ್ಲಿ ನಾನು ಇಷ್ಟ ಇದೆ, ಸೋಲಾರು, ವಿಂಡ್ ಎನರ್ಜಿ ನಾನು ಇಷ್ಟ ಇದೆ. ಅವನು ಆಸ್ ಎ ಎಲೆಕ್ಟಿವ್ ಇನ್ ನ್ಯೂ ಎಜುಕೇಶನ್ ಪಾಲಿಸಿ ದಟ್ ಈಸ್ ಬೀಂಗ್ ಗೆಟಿಂಗ್ ಇಂಪ್ಲಿಮೆಂಟೆಡ್ ಇನ್ ದ ನೆಕ್ಸ್ಟ್ ಇಯರ್, they have the opportunity for choosing the selected subjects. Thereby they can boost their employment proportion also. Similarly, say computer science student ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್ ಮಾಡ್ಕೋಬೇಕು ಅಂದ್ರೆ ಅವನಿಗೆ ಚೂಸ್ ಮಾಡ್ಕೊಳ್ಳುವಂತ ಅವಕಾಶ ಇದೆ. ಸೊ ಅವನು ಇನ್ನೂ ಹೆಚ್ಚು ಮಾರ್ಕೆಟೇಬಲ್ ಆಗಬಹುದು, ಒಳ್ಳೆ ಎಂಪ್ಲಾಯ್ಮೆಂಟ್, ಒಳ್ಳೆ ಪ್ಯಾಕೇಜ್ಗಳು ಅವನಿಗೆ ಸಿಗ್ಬಹುದು. ಇವತ್ತಿನ ದಿವಸ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ, ಬಿಕಾಸ್ ಬಿಜಾಪುರ್ ಇಸ್ ಅನ್ ಬ್ಯಾಕ್ವರ್ಡ್, ಇಂಡಸ್ಟ್ರಿಯಲಿ ಬ್ಯಾಕ್ವರ್ಡ್ ರೀಸನ್, ಈ ರೀಸನ್ ನಲ್ಲಿ ಅಲ್ಲಿ ಬೆಳೆಯುವಂತ ಮಕ್ಕಳಿಗೆ ಒಂದು ಒಳ್ಳೆ ತಾಂತ್ರಿಕ ವಿದ್ಯಾಬೋಧನೆ ಆಗಲಿ ಅನ್ನುವಂತ ಉದ್ದೇಶದಿಂದ ಇಂಜಿನಿಯರಿಂಗ್ ಕಾಲೇಜ್, BLD ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸಾಕಷ್ಟು ವ್ಯವಸ್ಥೆಗಳು ಮಾಡಲಾಗಿದೆ. ಇವಾಗ ನಾವು ಒಳ್ಳೆ ರ್ಯಾಂಕಿಂಗ್ ಕೂಡ ಪಡೆದಿವಿ, ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದಲ್ಲಿ ಒಳ್ಳೆ ರ್ಯಾಂಕಿಂಗ್ ಕೂಡ ಪಡೆದಿದ್ದೇವೆ. ಟೈಮ್ಸ್ ಸರ್ವೆ ರೀಸೆಂಟ್ ಆಗಿ ಆಯ್ತು, ಟೈಮ್ಸ್ ಸರ್ವೆನಲ್ಲಿ ಒಳ್ಳೆ ರ್ಯಾಂಕಿಂಗ್ ಕೂಡ ನಾವು ಪಡೆದುಕೊಂಡಿದ್ದೀವಿ. ಓಕೆ, ಸೊ ಹೀಗಾಗಿ ನಮ್ಮ ಎಲ್ಲ ಇಡೀ ಇಂಜಿನಿಯರಿಂಗ್ ಕಾಲೇಜು ನ್ಯಾಕ್ ಅಕ್ರಿಡೇಟೆಡ್ ಇದೆ, ಪ್ರೋಗ್ರಾಮ್ ಸಾಕಷ್ಟು ಪ್ರೋಗ್ರಾಮ್ಗಳು NBA ಅಕ್ರಿಡೇಟೆಡ್ ಇದಾವೆ, ಎಲ್ಲವೂ ISO ಸರ್ಟಿಫೈಡ್ ಇದಾವೆ. ಜೊತೆಗೆ ಮಕ್ಕಳಿಗೆ ಅವರಿಗೆ ಸಾಫ್ಟ್ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋಗೋಸ್ಕರ ಸೆಕೆಂಡ್ ಸೆಮೆಸ್ಟರ್ ನಿಂದ ನಾವು ಸಾಕಷ್ಟು ಪ್ರೋಗ್ರಾಮ್ಗಳನ್ನು ಟ್ರೈನಿಂಗ್ ಕೊಡ್ತೇವೆ. ಫಾರ್ ಎಕ್ಸಾಂಪಲ್ ಕಮ್ಯುನಿಕೇಶನ್ ಸ್ಕಿಲ್ಗೋಸ್ಕರ ಪಿಕ್ ಅಂಡ್ ಸ್ಪೀಕ್ ಅಂತ ಅವ್ರಿಗೆ ಕೊಡ್ತೀವಿ. ಜೊತೆಗೆ ಅಂದ್ರೆ ಯಾವುದೇ ಒಂದು ವಿಷಯ ಕೊಟ್ರೆ ಅವನೇ ಊಹೆ ಮಾಡ್ಕೊಂಡು ಹೇಳ್ಬೇಕು, ಜನರನ್ನ ಫೇಸ್ ಮಾಡ್ಬೇಕು, ಆಮೇಲೆ ಜನರನ್ನ ಫೇಸ್ ಮಾಡಿ ಆ ವಿಷಯನ ಕನ್ವಿನ್ಸ್ ಮಾಡ್ಬೇಕು. ಈ ಒಂದು ಕೌಶಲ್ಯವನ್ನು ಬೆಳೆಸೋಗೋಸ್ಕರ ನಾವು ಪಿಕ್ ಅಂಡ್ ಸ್ಪೀಕ್ ಅಂತ ಒಂದು ಕೊಡ್ತೀವಿ. ಪ್ರತಿ ಕೋರ್ಸ್ ನಲ್ಲಿ ಕ್ಲಾಸ್ಗಳು ನಡೀತಾ ಇರುವಾಗ ನಮ್ಮಲ್ಲಿ ಇರೋ ಉಪನ್ಯಾಸಕರು ತಾವು ಬೋಧನೆ ಮಾಡ್ತಾ ಇರುವಂತ ಯಾವುದೋ ಒಂದು ಚಾಪ್ಟರ್ ನ ಒಂದು ಸಬ್ ಸೆಕ್ಷನ್ ಅದನ್ನ ಪ್ರೆಸೆಂಟ್ ಮಾಡಪ್ಪ, ಲೆಕ್ಚರ್ ಕೊಡಪ್ಪ ಅಂತ ನಾವು ವಿದ್ಯಾರ್ಥಿನಿಯರಿಗೆ ಅವಕಾಶ ಕೊಡ್ತೀವಿ. ಅವರು 60-70 ಮಕ್ಕಳ ಎದುರಿಗೆ ಶಿಕ್ಷಕರ ಪ್ರೊಫೆಸರ್ಗಳ ಮುಂದೆ ನಿಂತ್ಕೊಂಡು ಅದನ್ನ ಪ್ರೆಸೆಂಟೇಶನ್ ಮಾಡುವಾಗ ಮೊದಲಿಗೆ ಒಂದ್ ಸ್ವಲ್ಪ ತೊಂದರೆ ಆಗ್ತದೆ, ಆಮೇಲೆ ಬರ್ತಾ ಅವರಿಗೆ ಒಂದು ಕಾನ್ಫಿಡೆನ್ಸ್ ಬಂದು ಕಮ್ಯುನಿಕೇಶನ್ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. This is the strength of BLD. Second, we are going to give the scope for converting ideas into projects by conducting n number of ample amount of mini projects. Okay. Second, ಅದು ಫಂಡಿಂಗ್ ಗೋಸ್ಕರ ಇನ್ಕ್ಯುಬೇಷನ್ ಸೆಂಟರ್ ಅಂತ ಕೂಡ ಇದೆ. 5 ಲಕ್ಷವರೆಗೆ ಆಗುತ್ತೆ, ಈಗ ತಾನೇ ಹೇಳಿದೆ 5 ಲಕ್ಷವರೆಗೆ ಅವ್ರಿಗೆ ಫಂಡಿಂಗ್ ಮಾಡ್ತಾ ಇದೀವಿ. ಓಕೆ, ಸೊ ಈ ಎಲ್ಲ ರೀತಿಯಿಂದ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಉತ್ತರ ಕರ್ನಾಟಕ ರೀಜನ್ ದಲ್ಲಿ ಒಳ್ಳೆ ಪ್ರೋಗ್ರೆಸ್ ಮಾಡಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡೋದ್ರಲ್ಲಿ ಯಾವುದೇ ಒಂದು ಬಿಡ್ತಾ ಇಲ್ಲ, ಎಲ್ಲ ಕವರ್ ಅನ್ನು ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಅಲ್ಲಿನ ಮಕ್ಕಳು ಎಕನಾಮಿಕಲಿ ಬ್ಯಾಕ್ವರ್ಡ್ ಇದ್ರು, ನಾಲೆಡ್ಜ್ ಅಲ್ಲಾಗ್ಲಿ ಅಥವಾ ಯಾವುದೇ ಕಮ್ಯುನಿಕೇಶನ್ ಸ್ಕಿಲ್ ಅಲ್ಲಾಗ್ಲಿ ಈಕ್ವಲಿ ಪೊಟೆನ್ಶಿಯಲ್ ವಿತ್ ದ ವರ್ಲ್ಡ್ ಇರಬೇಕು ಅಂತ. ಹೌದು ಮೇಡಮ್, ಇದು ಇವಾಗ ನೋಡಿ ಇನ್ನೊಂದು ವಿಷಯ ನಿಮ್ಗೆ ಹೇಳ್ಬೇಕಂತ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಪಾಸ್ ಆದ ವಿದ್ಯಾರ್ಥಿ ಹೋದವರಲ್ಲಿ 87% ಪ್ಲೇಸ್ಮೆಂಟ್ ನಮ್ಮ ಕಾಲೇಜ್ನಲ್ಲಿ ಆಗ್ತದೆ. ಇದೊಂದು ಒಳ್ಳೆ
ಪ್ಲೇಸ್ಮೆಂಟ್ ಪರ್ಸೆಂಟೇಜ್ ಇವತ್ತಿನ ದಿವಸ ನಾವು ಸೊಸೈಟಿಯಲ್ಲಿ ನೋಡ್ತಾ ಇರೋದು. ರೈಟ್ ಎಸ್ ಸರ್ ಸಿದ್ದು ಸರ್, ಈಗ ನರ್ಸಿಂಗ್ ಒಂದು ಅಂದ್ರೆ ಸರ್ವಿಸ್ ಓರಿಯೆಂಟೆಡ್ ಕೋರ್ಸ್ ಅಂತ ಹೇಳ್ತಾರೆ, ಜೊತೆಗೆ ನೀವು ಕೋವಿಡ್ ವಾರಿಯರ್ಸ್ ಆಗಿ ಕೆಲಸ ಮಾಡಿದಂಥವ್ರು. ಆದ್ರೆ ಡಿಫಿಷಿಯನ್ಸಿ ಯಾಕೆ ತುಂಬಾ ಆಗ್ತಿದೆ, ತುಂಬಾ ಶಾರ್ಟೇಜ್ ಅಂತ ನಾವು ತುಂಬಾ ಕೇಳ್ಪಟ್ಟಿದೀವಿ, ಇದು ಯಾಕೆ ಆಗ್ತಿದೆ? ಜೊತೆಗೆ ಈಗ ನರ್ಸಿಂಗ್ ತಗೊಳ್ಳುವಂತ ಮಕ್ಕಳಿಗೆ ಕೆರಿಯರ್ ಆಪರ್ಚುನಿಟೀಸ್ ಯಾವೆಲ್ಲ ರೀತಿಯಾಗಿರುತ್ತೆ ಸ್ವಲ್ಪ ತಿಳಿಸ್ಕೊಡಿ. ಡೆಫಿಷಿಯನ್ಸಿ ಇರೋದು ನಿಜ ಮೇಡಮ್. ಕರ್ನಾಟಕ ಸರ್ಕಾರ ಅಲ್ಲಿ ಅಥವಾ ಕೇಂದ್ರ ಸರ್ಕಾರ ಅಲ್ಲಿ ಇನ್ನೂವರೆಗೆ ಯಾವುದೇ ಇಲಾಖೆಯಲ್ಲಿ ಭರ್ತಿ ಮಾಡಿ ಒಂದು ರೂಲ್ಸ್ ಇದೆ, ಪರ್ 3 ಪೇಷಂಟ್ ಒಂದು ಸ್ಟಾಫ್ ನರ್ಸ್ ಬೇಕು. ಪರ್ 3 ಪೇಷಂಟ್ ಒಂದು ಸ್ಟಾಫ್ ನರ್ಸ್. ಅಕಾರ್ಡಿಂಗ್ ಟು WHO ಈಗ ನಮ್ಮ ಇಂಡಿಯಾದಲ್ಲಿ 6 lakh ಡಾಕ್ಟರ್ಸ್, 20 lakh ನರ್ಸಸ್ ಡೆಫಿಷಿಯನ್ಸಿ. ನೀವು ನೋಡಿದ ಉದಾಹರಣೆ ನೋಡ್ತೀರಿ, ಈಗ ಕೋವಿಡ್ ಈಗ ರಾಜಧಾನಿಯಲ್ಲಿ ಸಾವಿರಾರು ಕೊರಿಯರ್ಸ್ ವಾರಿಯರ್ಸ್ ಮೇಲೆ ಇದು ಆಯ್ತು ಅದು ಅಂತ. ಬಟ್ ವಾರಿಯರ್ಸ್ ಇದೆ. ಎರಡನೇದು ಕರಿಯರ್ ಅಪರ್ಚುನಿಟಿ ಜಾಸ್ತಿ ಇದೆ ಮೇಡಮ್. ಈಗ ನೀವು ಉದಾಹರಣೆ ತಗೋರಿ, ಸ್ಟೇಟ್ ಗೌರ್ಮೆಂಟ್ ಹೋದ್ರೆ 46,000 50,000 ಸಂಬಳ, ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ 70,000 80,000 ಸಂಬಳ, ಅಥವಾ ವಿದೇಶದಲ್ಲಿ ಅಬ್ರಾಡ್ ಹೋದ್ರೆ 169 to ಮಿನಿಮಮ್ 2,30,000 ಸ್ಯಾಲರಿ ಇದೆ. ಇದು ಬಿಟ್ಟು ಪ್ರೈವೇಟ್ ಅಲ್ಲಿ ಹೋದ್ರೆ ಹಾಸ್ಪಿಟಲ್ ಮಿನಿಮಮ್ ಇಂಡಿಯಾದ ಹೇಳ್ತಾ ಇರೋದು ನಾನು 15,000 to 20,000 ಸಂಬಳ ಖಾಸಗಿಯಲ್ಲಿ ಕೊಡ್ತಾರೆ. ನೀವು ಸ್ಟಾಫ್ ನರ್ಸ್ ಅಂತ ಹೋಗ್ಬೋದು, ಸ್ಕೂಲ್ ಹೆಲ್ತ್ ನರ್ಸ್ ಅಂತ ಹೋಗ್ಬೋದು, ಏಮ್ಸ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಹೋಗ್ಬೋದು, ಗೌರ್ಮೆಂಟ್ ಸ್ಟಾಫ್ ನರ್ಸ್ ಅಲ್ಲಿ ಹೋಗ್ಬೋದು, ಮತ್ತೆ ಇಸ್ರೋದಲ್ಲಿ ಇಸ್ರೋ, ಮತ್ತೆ ಈಗ ಇಂಡಸ್ಟ್ರಿಯಲ್ ನರ್ಸ್ ಫಾರ್ ಫಸ್ಟ್ ಏಡ್ ಫಾರ್ ಎಂಪ್ಲಾಯರ್ಸ್, ಇಂಡಸ್ಟ್ರಿಯಲ್ ನರ್ಸ್ ಇದೆ, ಹೆಲಿಕಾಪ್ಟರ್ ನರ್ಸ್ ಇದೆ, ಆಂಕೋಲಜಿ ನರ್ಸ್ ಇದೆ. ಸೋ ಮೆನಿ ಇದು ಅಪರ್ಚುನಿಟಿ ಇದೆ, ಕರಿಯರ್ಸ್ ಇದೆ. ಬಟ್ ಜನಕ್ಕೆ ಅದು ಗೊತ್ತಾಗ್ತಾ ಇಲ್ಲ. ಈ ಅಪರ್ಚುನಿಟಿ ಹುಡುಕಾಡ್ಕೊಂಡು ತಾವೇ ತಮ್ಮ ಮನೆ ಬಾಗಿಲಿಗೆ ಬರ್ತದೆ ಸ್ಟಾಫ್ ನರ್ಸಿಂಗ್ ಮಾಡಿದ್ರೆ. ಬಟ್ ಅದನ್ನ ನಾವು ಇದು ಮಾಡ್ಬೇಕು. ಹೇಗೆ ಮಾಡ್ಬೇಕಂದ್ರೆ, ಈಗ ಇಂಜಿನಿಯರಿಂಗ್ ಫಾರ್ ಎಕ್ಸಾಂಪಲ್ ಸರ್ ಹೇಳ್ತಾ ಇದಾರೆ, ಅದ ಅನ್ಯತೆ ಬಯಸಬಾರ್ದು. ಇಂಜಿನಿಯರಿಂಗ್ಸ್ ಅಂದ್ರೆ ವರ್ಕಿಂಗ್ ಫ್ರಮ್ ನಾನ್ ಲಿವಿಂಗ್ ಥಿಂಗ್ಸ್, ಬಟ್ ಸ್ಟಾಫ್ ನರ್ಸಸ್ ಲಿವಿಂಗ್ ಟು ಥಿಂಗ್ಸ್ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಆ ಸೆಲೆಕ್ಟೆಡ್ ಕಾಲೇಜಸ್ ಯಾವುದೇ ಇದಾವೆ, ಆ ಕೋರ್ಸ್ ನೀವು ತಗೊಂಡಿರ್ತೀರಿ, ಆ ಕಾಲೇಜ್ ಹೇಗಿದೆ. ನಮ್ಮ ಕಾಲೇಜ್ ವಿದ್ಯಾರ್ಥಿಗಳು ಗೋಲ್ಡ್ ಮೆಡಲ್ ಸ್ಟೂಡೆಂಟ್ಸ್ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಗೋಲ್ಡ್ ಮೆಡಲ್. ನಮ್ಮ ಗುರುರಾಜ್ ಗುಗ್ರಿ ಅಂತ ಗೋಲ್ಡ್ ಮೆಡಲ್ ಸ್ಟೂಡೆಂಟ್ಸ್ ಇದ್ದಾರೆ, ಗೋಲ್ಡ್ ಮೆಡಲ್ ಸ್ಟೂಡೆಂಟ್ಸ್ ಇದ್ದಾರೆ. ನಮ್ಮಲ್ಲಿ ಟೀಚರ್ಸ್ 56 ಸ್ಟೂಡೆಂಟ್ಸ್ ಸ್ಟಾಫ್ಸ್ ಇದ್ದಾರೆ. 36 ಜನ MSc ನರ್ಸಿಂಗ್ ಇದ್ದಾರೆ, 16 ಜನ PhD ಇದ್ದಾರೆ. ಅಂದ್ರೆ ಯಾವ ಕಾಲೇಜಲ್ಲಿ ನೀವು ವಿದ್ಯಾರ್ಥಿ ಸ್ಟಡಿ ಮಾಡ್ತಾನೆ ಅದ್ರ ಬೇಸ್ ಮೇಲೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮೇಡಮ್, ಎಲ್ಲೇ ಕೂತು ನಾವು ನರ್ಸಿಂಗ್ ಮಾಡಿದ್ರೆ ಅದು ನಮಗೆ ವರ್ಕ್ ಆಗಲ್ಲ. ನಾವು ರೆಗ್ಯುಲರ್ ಪ್ರಾಕ್ಟೀಸ್ ಹೋಗ್ಬೇಕು, ರೆಗ್ಯುಲರ್ ಕ್ಲಿನಿಕಲ್ ಏರಿಯಾ ಹೋಗ್ಬೇಕು, ರೆಗ್ಯುಲರ್ ಟೀಚಿಂಗ್ ಇರಬೇಕು. ನಮ್ಮಲ್ಲಿ ಸ್ಕಿಲ್ ಲ್ಯಾಬ್ ಇದೆ. ಮೆಡಿಕಲ್ ಕಾಲೇಜಸ್ ಸ್ಕಿಲ್ ಲ್ಯಾಬ್ ಇರ್ಲಕ್ಕಾರೆ ನಮ್ಮ BLE ಸ್ಕಿಲ್ ಲ್ಯಾಬ್ ಇದೆ. ಅದಕ್ಕಾಗಿ ನಮ್ಮಲ್ಲಿ ಆಲ್ವೇಸ್ ಈ ವರ್ಷ 130 to 150 ಜನ ವೇಟಿಂಗ್ ಇದೆ ಮೇಡಮ್ ವಿದ್ಯಾರ್ಥಿಗಳು ನಮ್ಮ BLD ಸಂಸ್ಥೆಗೆ. ಯಾಕಂದ್ರೆ BLD ಸಂಸ್ಥೆ ಉತ್ತರ ಕರ್ನಾಟಕದಲ್ಲಿ ಒಂದು ದೊಡ್ಡ ಹೆಮ್ಮರವಾಗಿದೆ. ಅಂದ್ರೆ BLD ಸಂಸ್ಥೆ ಹೇಗಿದೆಪ್ಪ ಅಂದ್ರೆ ರೆಗ್ಯುಲರ್ ಕ್ಲಾಸಸ್ 8 ರಿಂದ 11 ಕ್ಲಿನಿಕಲ್ ಹೋಗ್ತಾರೆ. ಕ್ಲಿನಿಕಲ್ ಕ್ಲಾಸಸ್ ನಡೀತೇವೆ ಹೋಲ್ ಇಯರ್. ಓನ್ಲಿ ಸಂಡೇ ಒಂದೇ ಹಾಲಿಡೇ ಮೇಡಮ್. ನಮ್ಗೆ 24 hours ವರ್ಕ್ ಇರುತ್ತೆ. ಕಮ್ಯುನಿಟಿ ಏರಿಯಾ ಕರ್ಕೊಂಡು ಹೋಗ್ತೇವೆ. ಸೈಕ್ಯಾಟ್ರಿ ಈಚ್ ಡಿಪಾರ್ಟ್ಮೆಂಟ್ ವೈಸಸ್ ಏನಿದಾವಲ್ಲ ಮೇಡಮ್, ಆಮೇಲೆ ಸೋ ಮೆನಿ ಡಿಪಾರ್ಟ್ಮೆಂಟ್ ಇದಾವೆ. ಆ ಡಿಪಾರ್ಟ್ಮೆಂಟ್ ಅಲ್ಲಿ ಮೆಡಿಕಲ್ ಸರ್ಜಿಕಲ್ ಡಿಪಾರ್ಟ್ಮೆಂಟ್, ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟ್, ಪೀಡಿಯಾಟ್ರಿಕ್ ಡಿಪಾರ್ಟ್ಮೆಂಟ್, OBG ಡಿಪಾರ್ಟ್ಮೆಂಟ್, ಈ ತರ ಡಿಪಾರ್ಟ್ಮೆಂಟ್ ಅಲ್ಲಿ 5 PG ಸ್ಟಾಫ್ಸ್ ಇದ್ದಾರೆ ಮೇಡಮ್. ವಿತ್ ಆಲ್ ಫೀಜಿಯಲ್ಲಿ ಒಬ್ಬರು PhD ಹೋಲ್ಡರ್ಸ್ ಇದ್ದಾರೆ. ಈ ತರ ನರ್ಸಸ್ ಕೋರ್ಸ್ ಇದಾವೆ. ಜನರಿಗೆ ಅದು ಇನ್ನೂ ಮನದಟ್ಟಾಗಿಲ್ಲ ಮೇಡಮ್. ಈ ದಿಶೆಯಲ್ಲಿ ಅವರೆಲ್ಲ ಯಾವ ಬೇಸ್ಡ್ ಆನ್ ಕಾಲೇಜ್ ಮೇಡಮ್. ಅದು ಏನಂತಾರ ಬ್ರ್ಯಾಂಡ್ ಅಂಬಾಸಿಡರ್, BLD ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಾಗೆ ನೀವು ಯಾವ ಕಾಲೇಜ್ ಚೂಸ್ ಮಾಡ್ತಿರಲ್ಲ ಅದು ಅವರಿಗೆ ಒಂದು ವರದಾನ. ಈಗ ನಮ್ BLD ಅಲ್ಲಿ ಕಲ್ತ್ರೆ, ನಾರ್ತ್ ಕರ್ನಾಟಕದಲ್ಲಿ ಎಲ್ಲೇ ಕಲ್ತ್ರೆ ಒಂದು ಸರ್ಟಿಫಿಕೇಟ್ BLD ಕಲ್ತ್ರೆ ಅವರು ಇಂಟರ್ವ್ಯೂ ತೊಗೊಳಲ್ಲ, ಏನೋ ತೊಗೊಳಲ್ಲ. ಆಯ್ತಪ್ಪ ನಿಮ್ದು ಸೆಲೆಕ್ಟ್ ಆಗಿದೆ ಬನ್ನಿ ಅಂತ ಆ ತರ ಇದು ಮಾಡಿ. ಎಸ್ ಸರ್, ನೀವು ಇಬ್ರು ಸಹ ವಿಜಯಪುರದಿಂದ ಬಂದು ನಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ, ಸಾಕಷ್ಟು ಮೋಟಿವೇಶನ್ ಕೊಟ್ರಿ ಈ ಮಕ್ಕಳಿಗೆ. ಧನ್ಯವಾದಗಳು ಸರ್ ಇಬ್ರಿಗೂ. ಕೊನೆಯದಾಗಿ ನನಗೆ ಈ ಅವಕಾಶ ಮಾಡಿಕೊಟ್ಟ ನಮ್ಮ ಸಂಸ್ಥೆಯ ಮಾಜಿ ಸಚಿವರು MB ಪಾಟೀಲ್ ಸರ್ ಅವರು ಹಾಗೂ ನಮ್ಮ ಆಡಳಿತಾಧಿಕಾರಿ BLD ಅರವಿ ಕುಲಕರ್ಣಿ ಸರ್, ನಮ್ಮ ಕಾಲೇಜಿನ ಪ್ರಾಂಶುಪಾಲ ಸುಲ್ಮಾನ್ ಚೋಪ್ರಾ ಸುಖ, ಎಲ್ಲರಿಗೂ ಕೂಡ ವಂದನೆಗಳು ಸಲ್ಲಿಸುತ್ತಾ ತಮಗೂ ಕೂಡ ವಂದನೆಗಳು ಸಲ್ಲಿಸುತ್ತಾ ಧನ್ಯವಾದ ಸರ್. ಹಾಗೆ ವೀಕ್ಷಕರೇ, ನೀವು ಸಹ ನಿಮ್ಮ ಕ್ಷೇತ್ರದಲ್ಲಿ ಅಥವಾ ಜಿಲ್ಲೆಯಲ್ಲಿರುವಂತ ಸಾಕಷ್ಟು ಮಾಹಿತಿಯನ್ನ, ಸಾಕಷ್ಟು ಕಾಲೇಜಸ್ ಅನ್ನ ಎಕ್ಸ್ಪ್ಲೋರ್ ಮಾಡಿ, ಹಾಗೆ ಅಂದ್ರೆ ಎಕನಾಮಿಕಲಿ ಆಗ್ಲಿ ಅಥವಾ ಸ್ಟಡಿ ವೈಸ್ ಆಗ್ಲಿ ಮುಂದೆ ಬನ್ನಿ ಅಂತ ನಾವು ಆಶಿಸ್ತೀವಿ ನಮ್ಮ ಮಾರ್ಗದರ್ಶಿ ಕಾರ್ಯಕ್ರಮದಿಂದ. ಇದಾಗಿತ್ತು ಇವತ್ತಿನ ಮಾರ್ಗದರ್ಶಿ ಕಾರ್ಯಕ್ರಮ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ. ಬದಲಾದ ಜೀವನ ಶೈಲಿಯಿಂದ ಇತ್ತೀಚೆಗೆ ಡಯಾಬಿಟಿಸ್ ನಿಂದ ಬಳಲ್ತಾ ಇರೋ ಸಂಖ್ಯೆ ತುಂಬಾ ಜಾಸ್ತಿ ಆಗ್ತಾನೆ